ನಾವು ಅನಂತನಗರ ಫೇಸ್ 1, 2 ಮತ್ತು ವಡ್ರಪಾಳ್ಯ, ಸಂಪಿಗೆನಗರ ಮತ್ತು 26ನೇ ವಾರ್ಡ್ ನಮ್ಮ ಎಲ್ಲ ಸದಸ್ಯರು ಸೇರಿ ನಮ್ಮ ಇವತ್ತು ಏನಾಗಿದೆ ನಮ್ಮ ದೇಶದಲ್ಲಿ ಮೊನ್ನೆ ನಮ್ಮ 40 ಜನ ಸೈನಿಕರನ್ನು ಪಾಕಿಸ್ತಾನದವರು ಅಂದರೆ ಅವರು ಕುಮ್ಮಕ್ಕು ಕೊಟ್ಟು ನಮ್ಮ ಸೈನಿಕರಿಗೆ ಭಾಳ ಅನ್ಯಾಯ. ಅಂದರೆ ಪಾಪ ಅವರಿಗೆ ಏನು ಮಾಡಬೇಕು, ಅವ್ರು ನಮ್ಮನ್ನು 24 ಗಂಟೆ ಕಾಯುವಂಥ ಸೈನಿಕರಿಗೆ ಗೊತ್ತಿಲ್ಲದೆ ಈ ರೀತಿ ಗ್ರೆನೇಟ್ ಇಟ್ಬಿಟ್ಟು ಈ ರೀತಿ ಎಲ್ಲ ಸಾಯಿಸಿ ಅವರಿಗೆ ನಮಗೆ ಎಷ್ಟು ನೋವಾಗ್ಬೋದು. ನನ್ನ ತಮ್ಮ, ನನ್ನ ತಾಯಿ, ನನ್ನ ತಂಗಿ, ನನ್ನ ಹೆಂಡತಿ, ಇವರು ಗಂಡುಗಳು ಈ ರೀತಿ ಆದರೆ ನಾನು ಏನು ಮಾಡಬೇಕು? ನಾನು ಆ ಪರಿಸ್ಥಿತಿಯಲ್ಲಿ ಯಾವ ಥರ ಈ ಜೀವನ ಮಾಡಬೇಕು ದೇಶದಲ್ಲಿ? ಈ ದೇಶಕ್ಕೆ ಈ ರೀತಿ ಒಂದು ತೊಂದರೆ ಇದೆ ನಮ್ಮ ಪಕ್ಕದ ಪಾಕಿಸ್ತಾನದಿಂದ ಅಂದವಾಗ ನಾವು ಯಾವ ರೀತಿ ಜೀವನ ಮಾಡಬೇಕು? ಅವ್ರು ಹೇಗೆ ಬದುಕಬೇಕು? ಆ ಬದುಕಲೋಸ್ಕರ ನಾವು ಏನಾದರೂ ಅವರಿಗೆ ಮಾಡಬೇಕು. ಆಗಿದ್ದು ಆಗಿದೆ, ಇನ್ನು ಆಗದೇ ಇದ್ದ ಹಾಗೆ ನಾವು ಏನು ಮಾಡಬೇಕು? ನಮ್ಮಿಂದ ಏನು ಮಾಡಲಿಕ್ಕೆ ಸಾಧ್ಯ ಅದನ್ನು ಖಂಡಿತ ನಾನು ದೇಶಕ್ಕೆ ಕೊಡಬೇಕು ಅಂತ ನಾನು ಬಯಸ್ತೇನೆ. ಯಾಕಂದರೆ ನನ್ನಿಂದ ಏನು ಸಾಧ್ಯನೋ ಇವತ್ತು ನಾನು ಇಲ್ಲಿ ಒಂದು ವ್ಯವಸ್ಥೆಯಲ್ಲಿ ಇದ್ದೇನೆ. ಈ ವ್ಯವಸ್ಥೆಯಲ್ಲಿ ಇಲ್ಲಿಗೆ ಹೋಗಿ ನನಗಿಂದ ಅವಕಾಶ ಸಿಕ್ಕಿದೆ. ಈ ಅವಕಾಶ ಸಿಕ್ಕಿದೆ, ನಾವು ಜನಕ್ಕೆ ಈ ರೀತಿಯ ತಿಳುವಳಿಕೆ ಕೊಟ್ಟಿದ್ದೀವಿ, ಜನ ಬಂದಿದ್ದಾರೆ. ಈ ರೀತಿ ಮಾಡಿ ಈ ರೀತಿ ಚೆನ್ನಾಗಿ ಅವರು ನಮ್ಮ ಜೊತೆ ಸೇರಿ ಇದನ್ನು ಮಾಡಿದ್ದಾರೆ. ಎಲ್ಲರೂ ಇದನ್ನು ಸೇರಿ ಮುಂದೆ ಆಗುವಂಥ ಅನಾಹುತಕ್ಕೆ ನಾವೆಲ್ಲ ಸೇರಿದರೆ ಖಂಡಿತ ಏನು ತಪ್ಪಾಗೋದಿಲ್ಲ. ಇದರಲ್ಲಿ ಕುಮ್ಮಕ್ಕ ನಮ್ಮವ್ರದ್ದು ಕೂಡ ಇದೆ. ನಮ್ಮವ್ರು ಕುಮ್ಮಕ್ಕ ಮಾಡದೇ ಇದ್ದರೆ ಅವರು ಬಂದು ಆ ರೀತಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಜೊತೆಯಲ್ಲಿ ನಮ್ಮ ದೇಶದಲ್ಲಿದ್ದವರು, ಕಾಶ್ಮೀರದಲ್ಲಿದ್ದವರು, ಕೆಲವು ಹುಡುಗರು ಅವ್ರ ಜೊತೆ ಸೇರಿಬಿಟ್ಟೆ ಇದನ್ನು ಮಾಡ್ತಾಯಿದ್ದಾರೆ. ನಮ್ಮ ರಾಜಕಾರಣಿಗಳದ್ರಲ್ಲಿ ಇರ್ತಾರೆ, ನಾವು ರಾಜಕಾರಣ ಇದ್ರಲ್ಲಿ ಮಾತಾಡಬಾರ್ದು. ಆದರೂ ಕೂಡ ನಮ್ಗೆ ಅನ್ನಿಸ್ತದೆ, ಇದ್ದದ್ದನ್ನು ಹೇಳೋದು ಯಾವಾಗ ನಾವು ಬೇಜಾರಾಗುತ್ತೆ, ಹೇಳಬಾರ್ದು. ಇವತ್ತಿನ ದಿವಸ ನಾವು ಇಲ್ಲಿ ಸೇರಿದ್ದು ನಮ್ಮ ಸೈನಿಕರಾಗಿದ್ದ ಅನಾಹುತಕ್ಕೆ ನಮ್ಮಿಂದ ಅವರಿಗೆ ಒಂದು ಕೃತಜ್ಞತೆ ಮತ್ತು ಅವರು ಫ್ಯಾಮಿಲಿಗಳಿಗೆ ಏನಾದರೂ ನಮ್ಮಿಂದ ಸಹಾಯ ಆದರೆ ಮತ್ತು ಸ್ವಾಂತನ ಹೇಳೋದು ನಮ್ಮ ಕರ್ತವ್ಯ. ಅದಕ್ಕೆ ನಾವು ಸೇರಿದ್ದೀವಿ. ಎಲ್ಲರೂ ಬಂದಿದ್ದಾರೆ. ಇದನ್ನು ವಿಷಯಾಂತರ ಮಾಡೋದು ಬೇಡ ಅಂತ ನಾನು ತಿಳ್ಕೊಂಡು ಇಲ್ಲಿಗೆ ನನ್ನ 2 ಮಾತನ್ನು ಮುಗಿಸ್ತೇನೆ. ಮುಂದಿನ ಯುವಕರಿಗೆ ಪ್ರತಿಯೊಬ್ಬರ ಮನೆಯಲ್ಲೂ ಇಬ್ಬರು ಹುಡುಗರಿದ್ರು ಒಬ್ಬರು ಮಿಲಿಟ್ರಿಗೆ ಹೋಗಬೇಕು. ಯಾವುದೇ ಇರಲಿ, ಏರ್ಫೋರ್ಸ್ ಆಗಲಿ, ದೇಶ ಸೇವೆ ಮಾಡಲೇಬೇಕು. ದೇಶ ಸೇವೆ ಮಾಡೋದಂದರೆ IT-BT ಕೆಲಸ ಮಾಡೋದಂತಲ್ಲ. ಪ್ರತಿಯೊಬ್ಬರು 2 ಮಕ್ಕಳಿದ್ರೆ ಒಂದು ನಾವು ದೇಶಕ್ಕೆ ಕೊಡಬೇಕು. ಯಾಕಂದ್ರೆ ದೇಶ ನಮಗೆ ರಕ್ಷಣೆ ಮಾಡ್ತಾ ಇರೋದು, ನಮಗೆ ದೇಶ ರಕ್ಷಣೆ ಮಾಡ್ತಾ ಇರೋದು. ನಾವು ಹೊಟ್ಟೆ ತುಂಬಿಕೊಳ್ಳಿ ಎಲ್ಲೋ ತುಂಬ್ತೀವಿ, ಏನೋ ಮಾಡ್ಕೊತೀವಿ. ಆದರೆ ನಮ್ಮ ಪೀಳಿಗೆಗೆ ನಾನು ಹೇಳ್ತಾ ಇರೋದು, ಪ್ರತಿಯೊಬ್ಬರು ಮನೆಯಲ್ಲಿ ಇಬ್ಬರು ಇದ್ದರೆ ಒಬ್ಬರು ದೇಶ ಸೇವೆ ಮಾಡಲೇಬೇಕು. ಸಂಬಳಕ್ಕೋಸ್ಕರ ಕೆಲಸ ಮಾಡೋದಲ್ಲ, ದೇಶಕ್ಕೋಸ್ಕರ ಮಾಡಬೇಕು. ದೇಶ ನಮ್ಮದು. ಹಾಗಿದ್ರೆ ಮಾತ್ರ ನಮ್ಮ ದೇಶ, ಭಾರತ ದೇಶ ಉಳಿತದೆ. ಭಾರತ ದೇಶ ಉಳಿಬೇಕು, ಭಾರತ ದೇಶ ಶಾಶ್ವತ ಆಗಿರಬೇಕು ಅಂತ ನನ್ನ ಆಸೆ. ನಾನು 21 ವರ್ಷ ಗಡಿ ಭದ್ರತಾ ಪಡೆಯಲ್ಲಿ ಸರ್ವಿಸ್ ಮಾಡಿಕೊಂಡು ಬಂದಿದ್ದೇನೆ. ನಮ್ಮ ಹೆಚ್ಚು ಕಡಿಮೆ 21 ವರ್ಷದಲ್ಲಿ 11-12 ವರ್ಷ ಕಾಶ್ಮೀರದಲ್ಲಿ ಸರ್ವಿಸ್ ಆಗಿದೆ. ಆವಾಗೆಲ್ಲ ಕಾನ್ವಾಯ್ಸ್ ಎಲ್ಲ ಹೋಗಬೇಕಾದ್ರೆ ಅದರ್ ವೆಹಿಕಲ್ಸ್ ಮೂವ್ಮೆಂಟ್ ಇರಲಿಲ್ಲ, ಅಪ್ ಟು ಸ್ಟಾರ್ಟಿಂಗಿಂದ ಎಂಡ್ ತನಕ. ಈ ಮಧ್ಯದಲ್ಲಿ ಕಳೆದ ಒಂದು 10 ವರ್ಷಗಳಿಂದ ಇದು ಮಧ್ಯದಲ್ಲಿ ಶುರುವಾಗಿದ್ದು, ಅದ್ರ ಮಧ್ಯೆ ಯಾವುದು ಇನ್ಸಿಡೆಂಟ್ ಆಗಿರಲಿಲ್ಲ. ಇದೊಂದು ನಮ್ಮ ಒಂದು ವ್ಯವಸ್ಥೆಯ ಇದರಿಂದ ಆಗಿದೆ ಹೊರತು ಬೇರೆ ಹೊರಗಡೆಯಿಂದ ಕುಮ್ಮಕ್ಕು ಇದ್ರೂ ನಮ್ಮಲ್ಲಿ ಇರೋರನ್ನ ಸ್ವಲ್ಪ ಸರಿ ಮಾಡಬೇಕು, ಆವಾಗ ಇದೆಲ್ಲ ಕಡಿಮೆ ಆಗುತ್ತೆ. ಇಲ್ಲಿ CRPFನಲ್ಲಿ ಮಡಿದಂಥ ಯೋಧರಿಗೆ ಯಾರು ಏನು ಹೆಲ್ಪ್ ಮಾಡಲ್ದಿದ್ರು ಪಾಕಿಸ್ತಾನದಲ್ಲಿ ಇರೋರಿಗೆ ತಕ್ಕ ಶಾಸ್ತಿ ಕಲಿಸ್ಬೇಕು. ಅವರಿಗೂ ಅದೇ ಥರ ಅವ್ರ ಹೆಂಡತಿ ಮಕ್ಕಳಿಗೂ ನೋವು ಹಾಗಾಗಿ ಮಾಡಬೇಕು. ಇದೇ ನಾನು ಕೇಳ್ಕೊಳ್ಳೋದು. ಇದು ನಮಗೆಲ್ಲ ತುಂಬ ದುಃಖದ ವಿಷಯ. ಒಂದು ಅಘೋರ ಘಟನೆ ನಡೆದಿದೆ. ನಾವು ಇದಕ್ಕೆ ಬರೀ ಪುರುಷರು ಮಾತ್ರ ಅಲ್ಲ, ನಾವೆಲ್ಲರೂ ಅದಕ್ಕೆ ಸಿದ್ಧವಾಗಿದ್ದೀವಿ. ನಾವೆಲ್ಲರೂ ಏನೇ ಕಷ್ಟ ಬಂದರೂ ನಾವು ಅದಕ್ಕೆ ಸಿದ್ಧತೆ ಇದ್ದೀವಿ. ನಿಮಗೆಲ್ಲರಿಗೂ ಪೇಟಿಎಮ್ಮು ಯಾವ ಮೂಲಕವಾದರೂ ಏನಾದರೂ ಸಹಾಯ ಮಾಡಬೇಕು ಅಂತ ಅನಿಸಿದ್ರೆ ಸೋಲ್ಜರ್ಸ್ಗೆ ಪ್ಲೀಸ್ ದಯವಿಟ್ಟು ಸಹಾಯ ಮಾಡಿರಿ. ನಾನು ಎಲ್ಲರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಏನಂತ ಹೇಳಿದರೆ ಎಲ್ಲರೂ ದಿನ ಇವತ್ತು ಮಾತ್ರ ಅಂತಲ್ಲ, ಈಗ ಈ ಥರ ಘಟನೆ ಆದ ತಕ್ಷಣ ಒಂದು ವಾರ ಮಾತ್ರ ಅಂತಲ್ಲ, ಪ್ರತಿನಿತ್ಯ ನಾವು ನಮ್ಮ ಪ್ರೇಯರ್ಸ್ನಲ್ಲಿ ಆ ಸೈನಿಕರಿಗೆ ನಮಗೋಸ್ಕರ ಯಾರು ಆ ದೇಶದ ಗಡಿಯಲ್ಲಿ ನಮಗೋಸ್ಕರ ತಮ್ಮ ಜೀವನವನ್ನು ತಮ್ಮ ಫ್ಯಾಮಿಲಿಯನ್ನು ಬಿಟ್ಟು ಅಲ್ಲಿ ತುಂಬ ಕಷ್ಟಪಡ್ತಾ ಇದ್ದಾರೆ, ಅವರಿಗೋಸ್ಕರ ನಾವು ಅಲ್ಲಿ ಹೋಗಿ ಸಹಾಯ ಮಾಡಬೇಕಂತ ಇಲ್ಲ. ಬಟ್ ಇಲ್ಲಿ ನಮ್ಮ ದಿನನಿತ್ಯದ ಪ್ರೇಯರ್ಸ್ನಲ್ಲಿ ಅವರಿಗೆ ನಾವು ಪ್ರೇ ಮಾಡಿದರೆ ಖಂಡಿತ ದೇವರು ಅವರಿಗೆ ಖಂಡಿತ ಏನಾದರೂ ಮಾಡಿ ರಕ್ಷಣೆ ಕೊಡ್ತಾರೆ ಅಂತ ನಾನು ಎಲ್ಲರ ಹತ್ರ ವಿನಂತಿ ಮಾಡ್ತೀನಿ. ಏನಂತ ಹೇಳಿದರೆ ಇವತ್ತು ಒಂದು ವಾರ ಮಾತ್ರ ಅಲ್ಲ, ಪ್ರತಿನಿತ್ಯ ಪ್ರತಿದಿನ 365 ದಿನ ನಾವು ಆ ಸೈನಿಕರಿಗೋಸ್ಕರ ಪ್ರಾರ್ಥನೆ ಸಲ್ಲಿಸಬೇಕು.